ಸರ್ ಅದು ಏನು ನಾನು ಏನು ಹೇಳೋಕ್ಕಲ್ಲ, ಏಕೆಂದ್ರೆ ಎಲ್ಲ ದಾಖಲೆಗಳನ್ನ ಅವ್ರು ತೆಗ್ಸಿದ್ದಾರೆ, CDR ತೆಗ್ಸಿ ಎಲ್ಲ ಮಾಡಿದ್ದಾರೆ. ಇಲ್ಲದೆ ಇದ್ರೆ ಇಷ್ಟೊಂದು ಆಗ್ತಿರಲಿಲ್ಲ. ನೋಡಿ ಸರ್, ನಾನು ಊರಲ್ಲೇ ಇರೋದ್ರಿಂದ ಏನಂತ ನಾನು ಫೋನೇ ಯೂಸ್ ಮಾಡ್ತಾಯಿಲ್ಲ, ಎಲ್ಲ ಬೇರೆಯವ್ರು ನೋಡ್ಕೋತಾರೆ. ಈಗ ಯಾಕೆಂದರೆ ನಿಲ್ಲಿಸ್ಬಿಟ್ಟಿದ್ದೀನಿ. ಈಗ ಇದಾಗಿರುವಂಥ ಇನ್ಸಿಡೆಂಟ್ ಮನ್ಸಿಗೆ ಸ್ವಲ್ಪ ಬೇಸರ ಆಗಿದೆ. ಎರಡನೇದು ಆದಷ್ಟು ಕಡಿಮೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಸರ್. ಒಳ್ಳೆ ನ್ಯೂಸು ವಿಷ್ಣು ಸರ್ದು ಕೊಡ್ತಾ ಇದ್ದೀರಾ. ಆ ನ್ಯೂಸ್ ಸಂಭ್ರಮದ ಮಧ್ಯೆ ಇಂಥ ಕ್ಷುಲ್ಲಕ ವಿಚಾರಗಳನ್ನ ಬಿಟ್ಬಿಡೋಣ ಸರ್. ಆ್ಯಂಡ್ ತಪ್ಪು ಯಾರು ಮಾಡಿರ್ತಾರೋ ಅವ್ರಿಗೆ ದೇವರು ಭಗವಂತ ಶಿಕ್ಷೆ ಕೊಡಲಿ. ಇಲ್ಲಿನ ಕಾನೂನು ತಪ್ಪಿಸ್ಕೋಬೋದು, ಇನ್ನೆಲ್ಲೋ ತಪ್ಪಿಸ್ಕೋಬೋದು. ಭಗವಂತನ ಕಾನೂನು ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ ಸರ್. ಅವ್ರಿಗೆ ಒಳ್ಳೇದಾಗಲಿ. ಆಗುತ್ತೆ ಶೀಘ್ರದಲ್ಲೇ. ನಿಮಗೆ ಸತ್ಯ ನನಗೆ ಇರೋದು ಏನು ಗೊತ್ತಾ ಕಾಡ್ತಾ ಇರೋದು, ನಿಮಗೆ ಸತ್ಯ ಗೊತ್ತಾಗಲಿ ಅಂತ. ಗೊತ್ತಾದ ತಕ್ಷಣ ನನಗೇನು ಕೋರ್ಟ್ ಕೇಸ್ ಬೆಳೆಸಬೇಕು ಅಂತೆಲ್ಲ ನಾನು ಇಲ್ಲ ಸರ್. ಯಾರನ್ನೂ ಅರೆಸ್ಟ್ ಮಾಡಿ ನಾನು ದೊಡ್ಡ ಮನುಷ್ಯ ಹಾಕ್ಸ್ಬೇಕು ಅನ್ನೋದು ನನಗೇನೂ ಇಲ್ಲ. ಸತ್ಯ ಜನಕ್ಕೆ ಗೊತ್ತಾಗಬೇಕು. ನಿಜವಾಗ್ಲೂ ನನ್ನ ಲೈಫಲ್ಲಿ ಸರ್ ಯಾರಿಗೂ ಏರು ಧ್ವನಿಯಲ್ಲಿ ಮಾತಾಡೋದೆ ಅಷ್ಟೆಲ್ಲ ಆಯ್ತಲ್ಲ ಸರ್. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತಲ್ವ, ಎಷ್ಟು ಜನ ಮಾಧ್ಯಮದವ್ರು ಕೇಳಿದ್ರು, ಪ್ರಥಮ್ ನೀವು ಗೆದ್ರಿ ಮಾತಾಡಿ ಅಂತ. ಎಲ್ಲರೂ ಒಂದು ಮಾತು ಹೇಳಿದ ಸರ್, ಯಾರ ಮೇಲೂ ನಮ್ಗೆ ದ್ವೇಷ ಇಲ್ಲ ಸರ್. ಅವ್ರಿಗೆ ಒಳ್ಳೇದಾಗಲಿ. ನಾನು ಊರಲ್ಲಿ ಆರಾಮಾಗಿ ಒಂದು ತೋಟ ನೋಡ್ಕೊಳ್ತಾ ಇದ್ದೀನಿ, ಮನ್ಸಿಗೆ ನೆಮ್ಮದಿ ಇದೆ. ಇರೋ ಸಿನಿಮಾ ರಿಲೀಸ್ ಸಮಯಕ್ಕೆ ಬರ್ತೀನಿ, ಆಗ ಬಂದು ನಿಮ್ಮೆಲ್ಲರನ್ನೂ ಕಾಣ್ತೀನಿ, ನಿಮ್ಮೆಲ್ಲರಿಗೂ ಸತ್ಯ ಹೇಳ್ತೀವಿ, ನಿಮ್ಮೂರು ಪ್ರಮೋಷನ್ಗೆ ಬರ್ತೀವಿ, ನಿಮ್ಮ ಹತ್ರ ಗೆದ್ದು ಶಬಾಷ್ ಅನ್ಸ್ಕೊಂಡು ಹೋಗ್ತೀವಿ. ಇದಿಷ್ಟೇ ಜೀವನ. ನೀವೇ ಸುಪ್ರೀಂ ಕೋರ್ಟ್ ವಿಚಾರ ಎತ್ತಿದ್ರೆ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನೇರವಾಗಿ ಹೇಳ್ತೀನಿ ಕೇಳಿ ಸರ್. ನಂದು ಒಂಥರ ಹೆಂಗರಳು ಸರ್. ನಂದು ಒಂದು ಕೋಪದಲ್ಲಿ ಏನೋ ರೇಗ್ ಮಾತಾಡ್ಬಿಡ್ತೀನಿ. ನಿಜವಾಗ್ಲೂ ಯಾರಿಗಾರು ಬೇಜಾರಾಯಿತು, ಯಾರಿಗಾರು ತೊಂದರೆ ಆಯ್ತಾ ಇದೆ ಅಂದಾಗ ಬೇಗ ಕರಗ್ಬಿಡ್ತೀನಿ ಸರ್. ದೇವರಾಣೆ ಅವ್ರಿಗೆ ಕಷ್ಟ ಆಯ್ತಾ ಇದೆ ಅಂದಾಗ ನನ್ನ ಮನ್ಸಿಗೆ ನೋವಾಗುತ್ತೆ. ಕಾನೂನು ಮುಂದೆ ನಾನು ಕಾನೂನು ಕೋರ್ಟನ್ನು ಇನ್ನೂ ನೋಡೇ ಇಲ್ಲ. ನಿಜ ಹೇಳ್ತೇನೆ ಅಂತ ಫೋನೇ ಇಲ್ಲ ಸರ್. ಯಾಕೆಂದರೆ ಈ ಇನ್ಸಿಡೆಂಟ್ ಆದಾಗ ತುಂಬ ಥ್ರೆಟ್ಟಿಂಗ್ಸ್ ಬರೋಕ್ಕೆ ಶುರುವಾಯ್ತಲ್ಲ, ಅದು ಎಲ್ಲ ದಾಖಲೆಗಳನ್ನ SP ಸರು ಏನಾಗಿದೆ ಗೊತ್ತಾ, ನಿಮ್ಮ ಮಾಧ್ಯಮದವರು ಸತತ ಫಾಲೋ ಅಪ್ ಮಾಡಿದ್ದಾರೆ SP ಸರ್ ಆಫೀಸಲ್ಲಿ. ಸರ್ ಏನಾಗಿದೆ, ನಿಜ ಏನಾಗಿದೆ ಹೇಳಿ ಅಂತ. ಅದಕ್ಕೆ ಅವ್ರು CDR ತೆಗ್ಸಿದ್ದಾರೆ. ಸತ್ಯ ಗೊತ್ತಾಗಿದೆ, ಶೀಘ್ರದಲ್ಲೇ ಬರುತ್ತೆ. ಅದೆಲ್ಲ ಗೊತ್ತಾದಾಗ ಏನು ಸರ್, ಈಗಲೂ ಬೆದರಿಕೆ ಕರೆ ಬರ್ತಿದೆ. ನನ್ನ ಹತ್ರ ಫೋನೇ ಇಟ್ಕೊತಾ ಇಲ್ಲ ಸರ್. ನಾನು ಬೆಂಗಳೂರಲಿಲ್ಲ, ಫೋನ್ ಯೂಸ್ ಮಾಡ್ತಾಯಿಲ್ಲ. ಹಳ್ಳೀಲಿ ಅಲ್ಲಿ ನೆಟ್ವರ್ಕೇ ಸಿಗಲ್ಲ. ಮಾದೇಶ್ವರನ ಬೆಟ್ಟದ ಹತ್ರ ನಮ್ಮ ಹಳ್ಳಿ, ಅಲ್ಲಿ ಆರಾಮಾಗಿ ರಾಜನ ಥರ ಇದ್ದೀನಿ ಸರ್. ಕುರಿ ನೋಡೋದು, ನಮ್ಮದು ಕುರಿಗಳಿದೆ.